ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ನಾಳೆ ನಾವೇ ಇರೋದಿಲ್ಲ ಬೇಕಾ ಮೀಟಿಂಗ್. ಹಾಯ್ ಹಲೋ ಅಂಟಮಾಸ್ ತಂಗೀಸ್ ಅಂಕಲ್ ಆಂಟೀಸ್ ಗೈ ನಿಮ್ಮ ಏನೋ ಶರತ್ ಮಾಡುವ ನಮಸ್ಕಾರಗಳು. ಮದುವೆ ಮನೇಲಿ ಎಲ್ರು ವಧುವರರ ಜೋಡಿನೇ ನೋಡ್ತಾರೆ, ಆದ್ರೆ ಅಡ್ಗೆ ಮನೇಲಿ ಯಾವ ತರಕಾರಿ ಯಾವ ಪದಾರ್ಥ ಜೊತೆ ಜೋಡಿ ಆಗುತ್ತೆ ಅನ್ನೋದನ್ನ ನೋಡ್ತಾರಾ? ಬಿರಿಯಾನಿಗೆ ಚಿಕನ್, ಪಲ್ಯಕ್ಕೆ ಆಲೂಗಡ್ಡೆ, ಸಾಂಬಾರ್ಗೆ ಟೊಮ್ಯಾಟೊ, ರಾಯ್ತಾಗೆ ಸೌತೆಕಾಯಿ, ಹಾಗೆ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಇದೆಲ್ಲ ಜೋಡಿ ಮ್ಯಾಚ್ ಆದ್ರೆ ತಾನೇ ಒಳ್ಳೆ ಅಡ್ಗೆ, ಒಳ್ಳೆ ಮದುವೆ ಊಟ ಅಂತ ಅಮೂಲ್ಯವಾದ ಸಂಬಂಧವನ್ನ ಕಟ್ಟುವಂತಹ ನಮ್ಮ ಅಡುಗೆ ಮನೆ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಕಾರ್ಯಕ್ರಮನ ಶುರು ಮಾಡೋಣ. ನೀವ್ ನೋಡ್ತಾ ಇದ್ದೀರಾ, ಇದು ಸನುದ್ಯಾ ಪ್ರೆಸೆಂಟ್ಸ್ ಅಡುಗೆ ಮನೆ, ಕೋ ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸಿಲ್ ತರುತ್ತಿದೆ ನಿಮ್ಮ ಅಡುಗೆ ಪಯಣದ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲಿ. ಹಾಗೂ ಆಹಾರ ಸಂಸ್ಕೃತಿಯ ಕೈರುಚಿ, ಆರೋಗ್ಯದ ಅಭಿರುಚಿ. ಪವರ್ಡ್ ಬೈ ಎಸ್ಎಸ್ಪಿ ಇಂಗು ರುಚಿ, ಬ್ಲಾಸ್ಟ್ ಪರಿಮಳ ಕ್ಲಾಸು, ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇವತ್ತು ನಮ್ಮ ಜೊತೆಗೆ ಒಬ್ರು ಭರ್ಜರಿ ಇನ್ಫ್ಲುಯೆನ್ಸರ್ ಬಂದಿದ್ದಾರೆ. ಅಮ್ಮ ಮಗಳು ಕಾಂಪಿಟೇಷನ್ ಮೇಲೆ ಡಯಟ್ ಮಾಡಿ ಇವಳಿಗಿಂತ ನಾನ್ ಫಿಗರು ನನಗಿಂತ ಇವಳು ಫಿಗರು ಅನ್ನೋ ಅವ್ರ ಕಾಂಟೆಂಟ್ ಮಸ್ತ್ ಮಜಾ ಕಣ್ರಿ. ಸೊ ಇವತ್ತು ಅವ್ರ ಜೊತೆಗೆ ನಾವು ಒಂದಷ್ಟು ಮಜಾನ ಮಾಡ್ತಾ ಒಳ್ಳೆ ರೆಸಿಪಿ ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಕಾಂಟೆಂಟ್ ಕ್ರಿಯೇಟರ್ ರಜನಿ. ಚೆನ್ನಾಗಿಲ್ಲ, ನಂಗೆ ಬಳಸಕ್ ಬರಲ್ಲ. ನೀವು ಸೂಪರ್ ಆಗಿ ಆಡ್ತೀರಾ. ಏನ ಡ್ಯಾನ್ಸ್ ಹಂಗ? ಥ್ಯಾಂಕ್ ಯು. ವೆಲ್ಕಮ್ ಟು ಅವರ್ ಅಡ್ಗೆ ಮನೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮಗೋಸ್ಕರ ಏನ್ ಅಡ್ಗೆ ತಗೊಂಡ್ಬಂದಿದ್ದೀರಾ? ನಾನು ಇವತ್ತು ಒಂದು ಒಳ್ಳೆ ಸ್ನಾಕ್ ಐಟಮ್ ತೋರಿಸ್ತಾ ಇದ್ದೀನಿ. ಕಮಾನ್. ಕ್ಯಾರೆಟ್ ಫ್ರಿಟರ್ಸ್ ಅಂತ. ಎಂತದ? ಕ್ಯಾರೆಟ್ ಫ್ರಿಟರ್ಸ್. ಬಜ್ಜಿ ಬೋಂಡಾ ಎಲ್ಲ ಮಾಡ್ತಾರಲ್ಲ, ಆತರ ಕ್ಯಾರೆಟ್ ಅಲ್ಲಿ ಇದು ಕ್ಯಾರೆಟ್ ಫ್ರಿಟರ್ಸ್ ಅಂತ. ಹಂಗೆ ಸೂಪರ್. ನಾವೇನ್ ಕೊಡೋಣ ಇವಾಗ ಅಡ್ಗೆ ಸ್ಟಾರ್ಟ್ ಮಾಡಕ್ಕೆ? ಮೊದಲನೇದಾಗಿ ಬೌಲ್ಗೆ ಓಕೆ ಕ್ಯಾರೆಟ್ ಹಾಕೊಳ್ತಾ ಇದೀನಿ. ಹಾಕೊಳ್ಳಿ. ಎಷ್ಟು ಹಾಕೊಳ್ಳೋಣ? ಕ್ಯಾರೆಟ್ ಒಂದು ಬೌಲ್ ಅಷ್ಟು. ಕಡಲೆ ಹಸಿಟ್ಟು ಹಾಕೊಳ್ತಾ ಇದೀನಿ. ಇದನ್ನೆಲ್ಲ ಎಣ್ಣೆಲಿ ಕರಿತೀವ ಅಕ್ಕ? ಅಂದ್ರೆ ಫುಲ್ ಡೀಪ್ ಫ್ರೈ ಮಾಡಲ್ಲ, ಶಾಲೋ ಫ್ರೈ ಅಷ್ಟೇ. ಹಂಗ? ಸರಿ. ಒಂದು ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು ಇದು. ಓ ವಾವ್. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದೀನಿ. ಕರಿಬೇವು ಆದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ, ರುಚಿಗೆ ಬೇಕಾದಷ್ಟು ಉಪ್ಪು. ಇವಾಗ ಇದನ್ನೆಲ್ಲ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇವಾಗ ನಾವ್ ಹೆಂಗೆ ಬಜ್ಜಿ ಬೋಂಡ ಎಲ್ಲ ಕಲ್ಸ್ಕೊಂತೀವೋ ಆ ಹದಕ್ಕೆ. ಓಕೆ, ಹಾಕೋಣ. ಹಾಕಿ. ಇನ್ನೊಂದ್ ಸ್ವಲ್ಪ ಹಾಕೋಣ. ಇನ್ನೊಂದ್ ಸ್ವಲ್ಪ ಹಾಕಿ. ಇದು ಮಿಕ್ಸ್ಚರ್ ರೆಡಿ ಆಗಿದೆ. ಒಂದು ಪ್ಯಾನ್ ಇಟ್ಕೊಳ್ಳೋಣ. ಆಗ್ಬೋದಾ? ಓಕೆ. ಮತ್ತೆ ಕಂಟೆಂಟ್ ಜೀವನ ಹೆಂಗ್? ಕಂಟೆಂಟ್ ಜೀವನ ಚೆನ್ನಾಗಿ ನಡೀತಾ ಇದೆ. ಏನ್ ಬೇಕಕ್ಕ? ಆಯಿಲ್ ಕೊಡಿ. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು ಬಿಡಿ. ಸಾಕು. ಏನ್ ಕೊಡ್ಲಿ? ಬ್ರಷ್. ಬ್ರಷ್ ನೀವು ಅಲ್ಲಿ ತಿಕ್ಕ ಬರ್ಲಿಲ್ವಾ ಬೆಳಗ್ಗೆ? ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿ. ಏನ್ ಸುಕೋಮಲವಾದ ಕೈಗಳು. ಹೌದು. ಸೊ ಇವಾಗ ಇದು ಕಾದಿದೆ, ಹಾಕೊಳ್ಳೋಣ. ಹೆಂಗ್ ಹಾಕೊಳ್ಳೋದು? ಇಲ್ಲಿ 1 ಸ್ಪೂನ್ ಹಿಂಗ್ ಹಾಕ್ಬಿಟ್ಟು. ಅಷ್ಟೇನಾ? ಅಷ್ಟೇ. ಅದೇನೋ ಸಾಲಿನಿ ಫ್ರೈ ಮಾಡ್ತೀನಿ ಅಂದ್ರಿ? ಇಲ್ಲ, ಇದು ಎಣ್ಣೆ ಇದೆಯಲ್ಲ, ಇದು ರೌಂಡ್ ಹಿಂಗ್ ಹಾಕಬೇಕು. ಇದನ್ನೇ ಶಾಲಿನಿ ಫ್ರೈ ಅನ್ನೋದು? ಇದೇ ಶಾಲಿನಿ ಫ್ರೈ. ನನಗೇನೋ ಇಂಗ್ಲಿಷ್ ಬರಲ್ಲ, ನಿಮ್ಗೂ ಬರಲ್ವಾ? ಸೊ ಈ ತರ ನಿಮ್ಮ ಯಜಮಾನ್ರಿಗೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ಸೈಡ್ಸು? ಸೈಡ್ಸ್ ಮಾಡಿ. ಹೆಂಗೆ ಮಿಕ್ಸ್ ಮಾಡ್ತಾರಾ? ಊಟದ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿಂತಾರಾ ಅಂತ ಕೇಳಿದೆ. ಊಟದ ಜೊತೆ. ನಾವೆಲ್ಲ ರಾ ಹಂಗೆ ತಿಂತೀವಿ ಅಂತ. ಇನ್ನೊಂಚೂರು ಆಯಿಲ್ ಹಾಕ್ಲಾ? ಓಕೆ, ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆಯಲ್ಲ, ಸೊ ಇದು ಜಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವರು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಾವ್ ಯೂಸ್ ಮಾಡ್ತಾ ಇರೋದು. ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರ ಡಿಫ್ರೆಂಟ್ ಆಯಿಲ್ಸ್ ಗಳು ಸಿಗ್ತವೆ. ಅಂಡ್ ಈ ಆಯಿಲ್ ಬಳಸಿ ಮಾಡುವ ಯಾವುದೇ ಪದಾರ್ಥಗಳನ್ನ ನೀವು ಗಿಲ್ಟ್ ಫ್ರೀ ಆಗಿ ತಿನ್ಬಹುದು. ಯಾಕೆ ಅಂತಂದ್ರೆ ಸ್ವತಃ ಬ್ರ್ಯಾಂಡೇ ಹೇಳುತ್ತೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್ ಅಂತ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತ ಆಯಿಲ್. ಇದು ಮಾಡರ್ನ್ ಫೆಸಿಲಿಟಿಯಿಂದ ಪ್ರಿಪೇರ್ ಆಗುತ್ತೆ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಆಯಿಲ್ ನ ಬಳಸಿ ಜಾಸ್ತಿ ಕುಕ್ ಮಾಡಬಹುದು. ಮತ್ತೆ ಮನೇಲಿ ನಮ್ಮ ಅಂಕಲ್
ಚೆನ್ನಾಗವ್ರ? ಸೂಪರ್ ಆಗವ್ರೆ. ಏನ್ ಮಾಡ್ತಾವ್ರೆ? ನಮ್ದು ರಿಹಾಬಿಲಿಟೇಷನ್ ಸೆಂಟರ್ ಇದೆ, ಕುಡಿತ ಬಿಡಿಸೋ ಕೇಂದ್ರ. ಈ ನಾಯಿ ಬಾಲಕ್ ದೊಬ್ಬೆ ಕಟ್ಟಿದ್ರು ಅದು ಸ್ಟ್ರೈಟ್ ಆಗಲ್ಲ, ಹಂಗೆ ಕುಡುಕರು ಕುಡಿಯೋದ್ ಬಿಡಲ್ಲ ಅಂತೆಲ್ಲ ಹೇಳುದು. ತುಂಬಾ ಜನ ಬದಲಾಗಿ ಚೆನ್ನಾಗಿದ್ದಾರೆ ಲೈಫ್ ಅಲ್ಲಿ. ಹೌದು. ಏನಕ್ಕ ಡಿಸ್ಸು ಸೂಪರ್ ಹಿಟ್ಟು. ರೋಸ್ಟ್ ಆಗೈತೆ ಚೆನ್ನಾಗಿ. ರೋಸ್ಟ್ ನೀವ್ ಆಯ್ತಾ ಇದಿರಲ್ಲ ಹಂಗ? ಕ್ರಿಸ್ಪಿ ಆಗಿರುತ್ತೆ. ಈಗ ಕ್ರಿಸ್ಪಿ ಆಗಿರುತ್ತೆ. ಕ್ರಿಸ್ಪಿ ಕ್ಯಾರೆಟ್ ಫ್ರಿಟರ್ಸ್ ರೆಡಿ ಆಗಿದೆ, ಟೇಸ್ಟ್ ಮಾಡಿ. ನಮ್ಗೆ ಹುಡುಗಿ ಒಪ್ಪಿಗೆ ಆಗಿದೆ. ಆಕ್ಚುಲಿ ಕ್ಯಾರೆಟ್ ಒಂಥರ ಮುರ್ಮುರ ಅಂತ ಬಾಯಿಗೆ ಸಿಗ್ತಾ ಇದೆ, ಸ್ಪೈಸಿಯಾಗಿ ಮಜವಾಗಿದೆ. ಇವತ್ತು ನಮ್ಮ ಕ್ಯಾರೆಟ್ ಫ್ರಿಟರ್ಸ್ ಇಷ್ಟು ಸಕ್ಕತ್ತಾಗಿ ಟೇಸ್ಟ್ ಆಗಿ ಬರಬೇಕು ಅಂದ್ರೆ ಕಾರಣ ಏನು ಹೇಳಿ? ಏನು? ನೀವು ಟೇಸ್ಟ್ ಆಗಿ ಅಡುಗೆ ಮಾಡ್ತಿರೋ ಒಂದು, ಇನ್ನೊಂದು ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಈ ಆಯಿಲ್ ನೀವು ಯಾವುದೇ ಅಡುಗೆಗೆ ಬಳಸಿ ಟೇಸ್ಟ್ ನ ಎನ್ಹಾನ್ಸ್ ಮಾಡುತ್ತೆ, ಡಬಲ್ ಮಾಡುತ್ತೆ. ಸೊ ನಿಮ್ಗೆ ಫ್ಯಾನ್ಸ್ ಜಾಸ್ತಿ ಆಗ್ತಾರೆ. ನೋಡಿದ್ರಲ್ಲ ಇವತ್ತಿನ ನಮ್ಮ ಕ್ಯಾರೆಟ್ ಫ್ರಿಟರ್ಸ್ಗೆ ನಮ್ಮ ಕಡೆಯಿಂದ ಮಜ್ಗೆ. ಕ್ಯಾರೆಟ್ ಫ್ರಿಟರ್ಸ್ ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ಗೆ 1 ಕಪ್ ಉದ್ದಗೆ ಹೆಚ್ಚಿದ ಕ್ಯಾರೆಟ್, 1 ಕಪ್ ಕಡಲೆ ಹಿಟ್ಟು, ಖಾರಕ್ಕೆ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಅಚ್ಚ ಖಾರದ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸಿ ಹದವಾಗಿ ಕಲಸಿಕೊಳ್ಳಿ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಒಂದು ದೊಡ್ಡ ಚಮಚದಷ್ಟು ಕಲಸಿದ ಮಿಶ್ರಣವನ್ನು ಒಂದರ ನಂತರ ಒಂದರಂತೆ ಬಾಣಲೆಗೆ ಸೇರಿಸಿ ಎರಡೂ ಬದಿ ಚೆನ್ನಾಗಿ ಫ್ರೈ ಮಾಡಿಕೊಂಡರೆ ರುಚಿಯಾದ ಕ್ಯಾರೆಟ್ ಫ್ರಿಟರ್ಸ್ ಸವಿಯಲು ಸಿದ್ಧ. ರಜನಿ ಅವರೇ, ನಮಗೋಸ್ಕರ ಸಮಯ ಮಾಡ್ಕೊಂಡ್ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ತುಂಬಾ ಈಸಿಯಾಗಿ ಫಟಾಫಟ್ ಅಂತ ಅಡುಗೆ ಮಾಡ್ಬಿಟ್ರಿ. ನೀವೇ ವಿಡಿಯೋದಲ್ಲಿ ಅಷ್ಟೇ ರಾರಾ ಅಂತ ಮಾತಾಡ್ತಿರ್ತೀರಾ, ಇಲ್ಲಿ ಬಂದ್ಬಿಟ್ರೆ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ. ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳು. ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ. ಓಕೆ, ಸೊ ಇವತ್ತು ನಮ್ಮ ರಜನಿ ಅವ್ರಿಗೆ ಆಹಾರ ಅವರ ಕಡೆಯಿಂದ ಮಸಾಲಾ ಪೌಡರ್ಸ್ ನ ಕೊಡ್ತಾ ಇದೀವಿ. ಆಹಾರ ಮಸಾಲಾ ಪೌಡರ್ಸ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನ ಓಪನ್ ಮಾಡಿ ಒಂದ್ಸತಿ ನೀವೇ ಪರಿಮಳನ ಆನಂದಿಸಿದ್ರೆ ಹೇಳ್ತೀರಾ ಆಹಾ ಅಂತ. ತಗೊಳ್ಳಿ ಮೇಡಮ್, ನಿಮ್ಮ ಅದ್ಭುತವಾದ ಅಡುಗೆಗೆ ಬಳಸಿ ಇನ್ನೂ ಅತಿ ಅದ್ಭುತ ಆಗತ್ತೆ. ಥ್ಯಾಂಕ್ ಯು. SSP ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ರಜನಿ ಅವರೇ. ಹೀಗೆ ಖುಷಿಯಿಂದ ಇರಿ, ನಗ್ನಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಉಷಾ, ಬಾಬಾ ಏನ್ ಗಲ್ಲ. ಅಯ್ಯೋ ಅಕ್ಕ ಬಿಡಕ್ಕ, ಉಸಿರು ಕಟ್ತಾ ಇದೆ ಅಕ್ಕ ಪ್ಲೀಸ್ ಅಕ್ಕ ಉಷಾ ಅಂತ ಹೇಳಿ ಹೆಸರು ಇಟ್ಕೊಂಡು ಉಸಿರು ನಿಲ್ಲಿಸ್ಬಿಟ್ಯ ಬಿಡಕ್ಕ. ಈ ಕಡೆ ಬರಕ್ಕ, ಬಿಡಕ್ಕ ಆಯ್ತು ಬಿಡಕ್ಕ. ಉಷಮ್ಮ ದೇವ, ಏನಕ್ಕ ಕಚ್ಕೊಂಡ್ಬಿಟ್ರೆ ಮ್ಯಾಗ್ನೆಟ್ ತರ ಕಚ್ಕೊಂಡ್ಬಿಡ್ತೀರಲ್ಲ. ಹಸ್ಬೆಂಡ್ ನೆನ್ಪಾಯ್ತು. ಹಸ್ಬೆಂಡ್ ನೆನ್ಪಾಯ್ತು ಅಂತ ನೀವು ಮಾತ್ರ ಟಕ್ಕರ್ ಕೊಡೋದ? ನಾನು ಕೊಡ್ತೀನಿ. ಬರ್ತಿದ್ದಂಗೆನೆ ಟಕ್ಕರ್ ಕೊಡ್ತೀರಲ್ಲಕ್ಕ. ಯಪ್ಪ ನಮ್ಮ ಅಡಿಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ಉಷಾ ಅವರೇ. ಥ್ಯಾಂಕ್ ಯು ಮೇಡಮ್. ಇವತ್ತು ನಮಗೋಸ್ಕರ ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ನಾನಿವತ್ತು ದೊನ್ನೆ ಬಿರಿಯಾನಿ ಮಾಡ್ತೀನಿ. ದೊನ್ನೆ ಬಿರಿಯಾನಿ, ಮಶ್ರೂಮ್ ದೊನ್ನೆ ಬಿರಿಯಾನಿ. ಓಕೆ, ಇವಾಗ ನಿಮಗೆ ಅಡಿಗೆ ಮಾಡಕ್ಕೆ ಏನ್ ಕೊಡೋಣ? ಕುಕ್ಕರ್ ಬೇಕು. ಮತ್ತೆ ಹೇಗಿದ್ದೀರಾ? ಸಮಾಚಾರ ಚೆನ್ನಾಗಿದ್ದೀನಿ. ಮಕ್ಕಳು ಹೇಗಿದ್ದಾರೆ? ಸೂಪರ್ ಆಗಿದೆ. ಹೌದಾ? ನೀವು ಬೆಂಕಿ ಹಚ್ಚೋದಂತ ಗೊತ್ತು, ಅದಕ್ಕೆ ನಾನು ಹಚ್ಚಿಲ್ಲ. ಎಷ್ಟು ಎಪಿಸೋಡ್ ನೋಡಿದೀರಾ? ಬೆಂಕಿ ಹಚ್ಚೋದನ್ನ ಚೆನ್ನಾಗಿ ಗೊತ್ತು ಅಂತೀರಲ್ಲ. ಗೊತ್ತು, ನಾನು ತುಂಬಾ ನೋಡ್ತೀನಿ. ಓಕೆ, ಹಾಕೋಣ. ಹಾಕಿ. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವಾಗ ಫಸ್ಟಿಗೆ ಮಸಾಲೆ ಐಟಮ್ಗಳನ್ನ ಹಾಕೋಬೇಕು. ಏನೇನು ಹಾಕೊಳ್ಳೋಣ? ಒಂದು ಪಲಾವ್ ಎಲೆ, ವಾಕೆ, ಏಲಕ್ಕಿ, ಕಸ್ತೂರಿ ಮೆಥಿ, ಸ್ವಲ್ಪ ಲವಂಗ, ಇಷ್ಟನ್ನು ಹಾಕಿ ಫ್ರೈ ಮಾಡೋಣ. ವಾಕೆ. ನೆಕ್ಸ್ಟ್ ಈರುಳ್ಳಿ ಹಾಕೋಬೇಕು. ಓಕೆ, ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಏನ್ ಓದಿರೋದು ಉಷಾ ಅವರು? ನಾ ಟೀಚರ್ ಮೇಡಮ್. ಹೌದಾ? ಹೌದು. ಮಕ್ಕಳೆಲ್ಲ ಹಿಂಗೆ ತಪ್ಪಿಕೊಂಡು ಮಾತಾಡಿಸ್ತೀರಾ? ಹೌದು. ವಾವ್, ಸೂಪರ್. ಮಶ್ರೂಮ್ನ ಚೆನ್ನಾಗಿ ವಾಶ್ ಮಾಡಬೇಕು. ಮೇಲೆ ಸಿಪ್ಪೆ ಎಲ್ಲ ತೆಗಿ. ವಾಶ್ ಆದ್ರೆ ಸೋಪ್ ಹಚ್ಚಿ ನಾರಾಕಿ ಉಜ್ಬೇಕು? ಹಂಗಲ್ಲ, ಬೇಡ, ನೀರಲ್ಲ. ಇದನ್ನ ಮಶ್ರೂಮ್ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕೋಣ. ಹಾಕಿ. ಇದನ್ನ ಮಿಕ್ಸಿಗೆ ಹಾಕೋಣ. ದೊನ್ನೆ ಬಿರಿಯಾನಿಗೆ ಪುದೀನ ಜಾಸ್ತಿ ಹಾಕ್ಬೇಕು. ಓಕೆ, ಪುದೀನ, ಕೊತ್ತಂಬರಿ. ಓಕೆ, ಓಕೆ, ಕೊತ್ತಂಬರಿ, ಕಾಳುಮೆಣಸು ಎಷ್ಟು? 5-6, 1 ಇಂಚ್ ಶುಂಠಿ, ಬೆಳ್ಳುಳ್ಳಿ ಎಷ್ಟು ಹಾಕೋಣ? 5-6, ಆಮೇಲೆ ಚಕ್ಕೆ. ಎಷ್ಟು?
1 ಪೀಸ್ ಲವಂಗ ಎಷ್ಟು? ಒಂದ್ 3 ಈರುಳ್ಳಿ. ದೊನ್ನೆ ಬಿರಿಯಾನಿಗೆ ಈರುಳ್ಳಿ ಇಂಪಾರ್ಟೆಂಟ್. ಹೌದು. ಸ್ವಲ್ಪ 1 ಕಪ್ ಮಾಡ್ತೀರ ಸ್ವಲ್ಪ ನಾನು ರುಬ್ಲಾ? ಬೇಡ, ರುಬ್ಬದ್ ನನ್ನ ಕೆಲಸ, ನಾನು ರುಬ್ತೀನಿ. ನನಗೆ ಅದಕ್ಕೆ ಪೇಮೆಂಟ್ ಕೊಡ್ತಾರೆ. ಅದಕ್ಕೆ ನೀವು ರುಬ್ಬೋದು, ಬೆಂಕಿ ಹಚ್ಚೋದು. ಥ್ಯಾಂಕ್ ಯು. ಇವತ್ತು ನಾವು ಬಳಸ್ತಾ ಇದ್ದೀವಿ ನಮ್ಮ ಬೋರೋಸಿಲ್ ಅವರ ಪವರ್ಫುಲ್ ಮಿಕ್ಸಿಯನ್ನ. ಬನ್ನಿ ಶುರು ಮಾಡೋಣ. ಅಕ್ಕ ನೀರೇ ಹಾಕ್ಲಿಲ್ಲಕ್ಕ. ಅಯ್ಯೋ ತೆರಿ ಪಾನಿ 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 ಪಾನಿ. ಅಕ್ಕ ಏನಕ್ಕ ನೀನು ನಿಜವಾಗ್ಲೂ ಅಡ್ಗೆ ಮಾಡ್ತೀಯಕ್ಕ ಮನೆಯಲ್ಲಿ? ನಿಮಿಷ ಇಲ್ಲಿ ಇಡು. ನಿಮ್ಮನ್ನ ನೋಡಿ ಕನ್ಫ್ಯೂಸ್ ಆಗ್ತಿದೆ ಅಷ್ಟೇ ನನಗೆ. ಯೂಟ್ಯೂಬ್ ನೋಡ್ಕೊ ಬಂದಿಲ್ಲ ನೋಡಕ್ಕ ನೀರು. ಆಮೇಲೆ ಅದಕ್ಕೂ ತಪ್ಪಿಪ್ಕೊಬಿಟ್ಟಿಯಾ? ಇಲ್ಲ ಸಾಕು. ನಮ್ಗೆ ಕಂಡೋರ್ ಮನೆ ಸುದ್ದಿ. ಏನಾಗ್ತಾ ಇದ್ದೀರಕ್ಕ? ಗ್ಯಾಸ್ ಸೂಟ್ ಮಾಡ್ಬೇಕಾ? ನಾ ಮಾಡ್ತೇನೆ. ತಪ್ಕೊಂಡ್ರೆ ಸಾಲದು, ಬೆಂಕಿ ಹಚ್ಚಕ್ಕೂ ಗೊತ್ತಿರ್ಬೇಕು. ಅದೇ ಒಬ್ಬೊಬ್ರು ಒಂದೊಂದ್ರಲ್ಲಿ ಇರ್ತಾರಲ್ವಾ? ಹಾ, ಒಬ್ರು ಬೆಂಕಿ ಹಚ್ಚೋದ್ರಲ್ಲಿ, ಒಬ್ರು ತಪ್ಕೊಳ್ಳೋದ್ರಲ್ಲಿ, ಒಬ್ರು ಅಡ್ಗೆ ಮಾಡೋದ್ರಲ್ಲಿ. ನೀವ್ ಯಾವ್ದ್ರಲ್ಲಿ? ನಾನು ಅಡ್ಗೆ ಮಾಡೋದ್ರಲ್ಲಿ ಇದ್ದೀನಿ. ಯಾಕೋ ನಂಗೆ ಅನುಮಾನ. ದೂರಣ ನಿಂತ್ಕೊಂಡು ಮಾತಾಡಕ್ಕ ಭಯ ನಂಗೆ ಹತ್ರ ಬಂದಂಗೆ. ಇವಾಗ ಈ ಪೇಸ್ಟ್ ಹಾಕೋಣ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಚೆನ್ನಾಗಿ ಅಂದ್ರೆ ಅದು ಹಸಿ ಸ್ಮೆಲ್ ಹೋಗ್ಬೇಕು. ಹಾ ನಿಮ್ಗೆ ಅಡ್ಗೆ ಬರಲ್ಲ ಅನ್ಸತ್? ಹೊಡಿಯಂಗಿದ್ರೆ ಡೈರೆಕ್ಟ್ ಆಗಿ ಹೊಡಿಯಕ್ಕ, ಹಿಂಗ್ ಇಂಡೈರೆಕ್ಟ್ ಆಗೆಲ್ಲ ಹೊಡಿಬೇಡ. ದಿನ ನಮ್ಮ ಮನೆಗೆ ನೀವು ರೈಸ್ ಅಂತ ಹಾಕ್ತೀರಾ? ಇತರೆಲ್ಲ ಕರ್ಕೊಂಡ್ ಬಂದಾಗ ಅವಮಾನ ಮಾಡ್ತೀರಾ? ಚಿಟಿಕೆ ಟರ್ಮರಿಕ್ ಎಷ್ಟಾರ ಹಾಕೊಳಕ್ಕ, ನಂಗೇನು. ನಿನ್ ಬಿರಿಯಾನಿ, ನಿನ್ ದಮ್ಮು. ಈಗ ಟೊಮೆಟೊ ಪೇಸ್ಟ್ ಹಾಕೋಣ. ಎಷ್ಟು ಹಾಕಿದ್ರಿ ಟೊಮೆಟೊ ಪೇಸ್ಟ್? 2 ಟೊಮೆಟೊ. 2 ಟೊಮೆಟೊ. ಓಕೆ. 1 ಕಪ್ ಅಕ್ಕಿ ತಗೊಂಡಿದ್ದೀನಿ. ಇದು ಅಕ್ಕಿನ ಫ್ರೈ ಮಾಡಿದೆ. ಇವಾಗ 2 ಕಪ್ ನೀರು ಹಾಕೋಣ. ಇದು ಚೆನ್ನಾಗಿ ನೀರು ಕುದಿಬೇಕು. ಹಾಫ್ ಲೆಮನ್. ಸಖತ್ತಾಗಿ ಇಂಟಿ ಹಾಕಣಕ್ಕ. ಮತ್ತೆ ಸ್ವಲ್ಪ ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದ್ಸರಿ ಗುಲ್ಗುಲಿಟ್ ಮಾಡ್ಕೊಳ್ಳೋದಾ? 1 ವಿಸಿಲ್ ಹಾಕ್ಬೇಕು. ಹಾಕದ್ನಲ್ಲ, ಓಪನ್ ಮಾಡಿ. 1 ವಿಸಿಲ್ ಹಾಕ್ಬೇಕು ಅಂತ ಹಾಕದ್ನಲ್ಲ, ಓಪನ್ ಮಾಡ್ರಿ. ಕುಕ್ಕರ್ ವಿಸಿಲ್ ಹೇಳಿದ್ ನಾನು. ಸಾರಿ ಮೇಡಮ್, ಗೊತ್ತಾಗ್ಲಿ. ಕುಕ್ಕರ್ ಕೂಗಿದ್ಯಾ ಅಕ್ಕ? ಆರಿ ತಣ್ಣಗಾಗಿದ್ಯಾ ಅಕ್ಕ? ಆಯ್ತು. ಓಪನ್ ಮಾಡೋಣ ಅಕ್ಕ. ಓಪನ್ ಮಾಡಿ. ನೋಡಿ, ಮೂಡ್ ಬಂದ್ರೆ ಓಪನ್ ಮಾಡಿ ಅಕ್ಕ. ಬತ್ತಾ ಇಲ್ಲ ಅಂದ್ರೆ ಬಿಟ್ಬಿಡಕ್ಕ ಪ್ಲೇ. ಬಂತ ಚೆನ್ನಾಗ್ ಮಾಡಿದ್ಯಾ ಅಕ್ಕ? ಅಕ್ಕ ಒಂದ್ಸರಿ ಗುಲ್ಗುಲಿಟ್ ಮಾಡಿ ಅಕ್ಕ. ರುಚಿಯಾದ ಶುಚಿಯಾದ ಮಶ್ರೂಮ್ ದೊನ್ನೆ ಬಿರಿಯಾನಿ. ಥ್ಯಾಂಕ್ ಯು. ಅಕ್ಕ ಟೇಸ್ಟ್ ಮಾಡ್ತಾ ಇದೀನಿ, ನಿಮ್ಮಲ್ಲಿ ನಂಬಿಕೆ ಇಟ್ಕೊಂಡು. ವಾವ್, ಸೂಪರ್. ಸೊ ಇವತ್ತು ನಮ್ಮ ಉಷಾ ಮೇಡಮ್ ಅವರ ಈ ಮಶ್ರೂಮ್ ದಮ್ ಬಿರಿಯಾನಿಗೆ ನನ್ನ ಕಡೆಯಿಂದ ಹೊಡಿಶಾಗೆ ಮಜ್ಗೆ. ಮಶ್ರೂಮ್ ದೊನ್ನೆ ಬಿರಿಯಾನಿ ಮಾಡುವ ವಿಧಾನ. ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಪಲಾವ್ ಎಲೆ, ಏಲಕ್ಕಿ, ಕಸೂರಿ ಮೇಥಿ, ಅರ್ಧ ಕಪ್ ಹೆಚ್ಚಿದ ಈರುಳ್ಳಿ, ತೊಳೆದ ಮಶ್ರೂಮ್, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರಿಗೆ 4 ಹಸಿಮೆಣಸಿನಕಾಯಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಅರ್ಧ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ರುಬ್ಬಿಕೊಂಡ ಮಸಾಲೆಯನ್ನ ಕುಕ್ಕರ್ಗೆ ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡಿಕೊಳ್ಳಿ. ಈಗ ಚಿಟಿಕೆ ಅರಿಶಿನ, 1 ಕಪ್ ಟೊಮ್ಯಾಟೊ ಪ್ಯೂರಿ, 1 ಕಪ್ ಅಕ್ಕಿ ಹಾಕಿ ಕೈಯಾಡಿಸಿ. ನಂತರ 2 ಕಪ್ ನೀರು, ಅರ್ಧ ಓಳು ನಿಂಬೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಕಲಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಿಲ್ ಕೂಗಿಸಿಕೊಂಡರೆ ರುಚಿಯಾದ ಮಶ್ರೂಮ್ ದೊನ್ನೆ ಬಿರಿಯಾನಿ ಸವಿಯಲು ಸಿದ್ಧ. ಸೊ ಉಷಾ ಅವರೇ, ನಮಗೋಸ್ಕರ ನೀವು ಸಮಯ ಮಾಡ್ಕೊಂಡು ಇಷ್ಟು ದೂರ ಬಂದಿದ್ದೀರಾ. ನಿಮ್ಮನ್ನ ಹಾಗೆ ಬರೀ ಕೈಲಿ ಕಳ್ಸಲ್ಲ ನಾವು. ನಮ್ಮ ಕಡೆಯಿಂದ ನಿಮ್ಗೂ ಕೂಡ ಒಂದು ಚಿಕ್ಕ ಕಾಣಿಕೆ ಇದೆ. ಆಹಾರ ಮಸಾಲಾ ಪ್ರಾಡಕ್ಟ್ಸ್ ಕ್ರಯೋಜೆನಿಕಲ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನ ಓಪನ್ ಮಾಡಿ ಅದರ ಪರಿಮಳವನ್ನ ಆನಂದಿಸಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಮೇಡಮ್ ಅವರೇ, ನಮ್ಮ ಆಹಾರ ಅವರ ಕಡೆಯಿಂದ ನಿಮ್ಗೆ ಥ್ಯಾಂಕ್ ಯು. SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ನಿಮ್ಮ ಯಜಮಾನ್ರನ್ನ ಕೇಳಿದೆ ಅಂತ ಹೇಳಿ. ನಿಮ್ಗೂ ಕೂಡ ಥ್ಯಾಂಕ್ ಯು. ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್.
ನಮಸ್ತೆ ಡಾಕ್ಟರ್. ನಮಸ್ಕಾರ. ಸೊ ಇವತ್ತು ಯಾವ ಸಮಸ್ಯೆಗೆ ಯಾವ ಈಸಿ ರೆಮಿಡಿಯನ್ನ ತಂದಿದ್ದೀರಾ? ಎಸ್, ತುಂಬಾ ಗಾಳಿ, ಮಳೆ, ಚಳಿ ಅಥವಾ ಗಂಟ್ಲಲ್ಲಿ ಖರ ಎದೆಯಲ್ಲಿ ಒಂಥರ ಏನೋ ಹಿಡ್ದ ಹಾಗೆ, ಅಥವಾ ಕೆಲವ್ರಿಗೆ ವಾಯ್ಸೇ ಬರ್ತಾ ಇರಲ್ಲ ಪಾಪ, ವೆದರ್ ಚೇಂಜ್ ಆಗ್ತಾ ಇದ್ದಾಗೆ ಗಂಟ್ಲು ನೋವು ಬರುತ್ತೆ, ಮತ್ತೆ ಕೆಲವ್ರಿಗೆ ಇಲ್ಲೆಲ್ಲ ಊತ ಬಂದಂಗ ಆಗುತ್ತೆ, ಗಂಟಾದಂಗ ಆಗುತ್ತೆ. ಸೊ ಇದೆಲ್ಲದಕ್ಕೂ ಒಂದು ಅಮೇಸಿಂಗ್ ಐಟಮ್ ನಮ್ಮ ಕಿಚನ್ ಅಲ್ಲಿ ಇದೆ. ಅದಕ್ಕೆ ನಾವು ಹಿಪ್ಲಿ ಅಂತ ಹೇಳ್ತೀವಿ. ಹಿಪ್ಲಿ ಎಷ್ಟು ಫಾಸ್ಟ್ ರಿಸಲ್ಟ್ಸ್ ಕೊಡುತ್ತೆ ಅಂದ್ರೆ ಯು ವಿಲ್ ಬಿ ಸ್ಟನ್ಡ್. ಸೊ ಇವತ್ತು ಹಿಪ್ಲಿ ರಸಂ ಹೇಳ್ಕೊಡ್ತಾ ಇದ್ದೀನಿ. ಸೂಪರ್. ಸೊ ಗಂಟ್ಲು ಕಿರಿಕಿರಿ ಅಥವಾ ಉಸಿರಾಟದ ಸಮಸ್ಯೆ ಇರೋರಿಗೆ ಇವತ್ತು ನಮ್ಮ ಡಾಕ್ಟರ್ ಸಿಂಪಲ್ ರೆಮಿಡಿನ ತೋರಿಸ್ತಾ ಇದ್ದಾರೆ, ಹಿಪ್ಲಿ ರಸ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ನಯನ ಅವರೇ, ಇದಕ್ಕಿರೋ ಪ್ರತಿಯೊಂದು ಐಟಮ್ ಕೂಡ ಒಂದಕ್ಕಿಂತ ಒಂದು ಸಹಾಯ ಮಾಡುತ್ತೆ ಅದು ಕ್ಲಿಯರ್ ಆಗಕ್ಕೆ. ಸೊ ಇದಕ್ಕೆ ಸುಮಾರು 2 ಸ್ಪೂನ್ ಅಷ್ಟು ಧನಿಯಾ ಕಾಳು ಹಾಕೊಳ್ತಾ ಇದ್ದೀನಿ. ಓಕೆ. ಅಂಡ್ ಒಂದು 4 ರಿಂದ 5 ಮೆಣಸು ಹಾಕೊಳ್ತಾ ಇದ್ದೀನಿ. ಅಂಡ್ ನಮ್ಮ ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಹಿಪ್ಲಿ. ನೋಡಿ, ಕೆಲವ್ರಿಗೆ ಹಿಪ್ಲಿ ಅಂದ್ರೆ ಪಾಪ ಗೊತ್ತಿರಲ್ಲ. ಮೆಣಸ್ ತರ ನೋಡಿ ಸಣ್ಣಗಿರುತ್ತೆ ಈ ತರ. ಇದನ್ನ ನಾವು ಸುಮ್ನೆ 2 ಸತಿ ಜಜ್ಜಿದ್ರೆ ಸಾಸಿವೆ ತರ ಆಚೆ ಬರುತ್ತೆ. ಓಕೆ ಓಕೆ ಓಕೆ. ಬಟ್ ಅದ್ಭುತವಾದ ಮೆಡಿಸಿನಲ್ ವ್ಯಾಲ್ಯೂ. ಸೊ ಒಂದು 10 ರಿಂದ 12 ಹಿಪ್ಲಿಯನ್ನ ಹಾಕೊಳ್ತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಬೋದು ಅಥವಾ ತುಪ್ಪ ಕೂಡ ಹಾಕೊಳ್ಬಹುದು. ಸೊ ಕಡಲೆಬೇಳೆ 1 ಸ್ಪೂನ್ ಅಷ್ಟು ಫ್ರೈ ಆಗ್ತಾ ಇದ್ದ ಹಾಗೆ ಜೀರಿಗೆ ಹಾಕೊಂಬಿಡೋಣ. ಓಕೆ. ಸ್ವಲ್ಪ ಖಾರವಾಗಿದ್ರೆ ಮಜಾ ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ ಹಿಪ್ಲಿ ಮೆಣಸು ಖಾರ ಇದೆ, ಬಟ್ ಸ್ಟಿಲ್ ಒಂದು ಕೆಂಪು ಮೆಣಸಿನ್ಕಾಯಿ ಒಂದೇ ಒಂದು ಹಾಕೊಳ್ತಾ ಇದ್ದೀನಿ. ಓಕೆ. ಮತ್ತು 1 ಸ್ಪೂನ್ ಅಷ್ಟು ಜೀರಿಗೆ ಅಷ್ಟೇ. ಸೊ ಇದನ್ನ ಹುರ್ಕೊಂಬಿಡೋಣ. ನಾವು ಯೂಶಲಿ ಬ್ರೀದಿಂಗ್ ಇದಾದಾಗ ಅದನ್ನ ಇಗ್ನೋರ್ ಮಾಡ್ತಾ ಹೋದ್ರೆ ಇನ್ಫೆಕ್ಷನ್ ಅಪ್ಪರ್ ಚೆಸ್ಟ್ ಹೋಗುತ್ತೆ. ಅಲ್ಲಿಂದ ನಿಧಾನವಾಗಿ ನಮ್ಗೆ ಉಸಿರಾಡಕ್ಕೇನೆ ತೊಂದರೆ ಆಗೋ ತರ ಲಂಗ್ಸ್ ಅಲ್ಲಿ ಇದಾಗುತ್ತೆ. ಆಮೇಲೆ ಬ್ರೀದಿಂಗ್ ಇಶ್ಯೂ ಇದೆ ಅಂತ ತುಂಬಾ ಜನ ಆಂಟಿಬಯೋಟಿಕ್ ತಗೊಳ್ತಾರೆ. ಬಟ್ ಒಂದ್ಸತಿ ನೀವು ಕೆಮ್ಮು, ನೆಗಡೆ, ಈ ತರ ಬ್ರೀದಿಂಗ್ ಕಂಜೆಷನ್ ಇದ್ರೆ ಹಿಪ್ಲಿ ಟ್ರೈ ಮಾಡಿ. ಅದು ಎಷ್ಟು ಅದ್ಭುತವಾಗಿ ಮ್ಯೂಕಸ್ ನ ಕರಗಿಸುತ್ತೆ, ಆ ಟ್ರ್ಯಾಕ್ ನ ಓಪನ್ ಮಾಡುತ್ತೆ ಅನ್ನೋದು ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಇದು ಈ ರಸಂನ ಸೂಪ್ ತರನು ಹಾಗೆ ಮಕ್ಕಳಿಗೂ ಕೊಡ್ಬೋದು, ದೊಡ್ಡವರು ಕುಡಿಬಹುದು, ಅಥವಾ ಅನ್ನಕ್ಕೂ ಕಲ್ಸ್ಕೊಂಡು ತಗೋಬಹುದು. ಎಸ್. ಸೊ ನೋಡಿ, 1 ನಿಮಿಷಕ್ಕೆ ಆಗೋಯ್ತು ಇದು. ಇದನ್ನ ನಾವು ಮಿಕ್ಸಿಯಲ್ಲಿ ಒಂದು ಕೋರ್ಸ್ ಪೌಡರ್ ತರ ಮಾಡ್ಕೊಳ್ಳೋಣ. ಎಸ್. ಹೇಗೆ ಫುಲ್ ನುಣ್ಣಗ್ ಮಾಡ್ಕೋಬೇಕಾ? ಕೋರ್ಸ್ ಪೌಡರ್ ರಫ್ ಆಗಿರುತ್ತಲ್ಲ ಆ ತರ. ಎಸ್. ರಸಂಗೆ ಒಂದ್ ಸ್ವಲ್ಪ ತರಿ ಆಗಿದ್ರೆ ಚೆನ್ನಾಗಿರುತ್ತೆ. ನಯನ ಅವರೇ, ರಸಂಗೆ ನಾವು ಒಂದು 3 ಟೊಮೆಟೊ ತಗೊಂಡಿದ್ದೀನಿ. ಸೊ ಈ ಟೊಮೆಟೊ ಪ್ಯೂರಿಯನ್ನ ನಾನು ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ. ಇದನ್ನೊಂದು ಚೂರು ಅದು ಹಸಿ ವಾಸನೆ ಹೋಗೋವರೆಗೂ ಒಂಚೂರು ನೀರು ಬಿಟ್ಕೊಳತ್ತೆ ಅದು. ಈಗ ತಿರುಗಿಸ್ತಾ ಇರಬೇಕು. ಒಂದು ಸ್ವಲ್ಪ ಹುಣಸೆ ಹಣ್ಣು. ರಸಂ ಅಂದಮೇಲೆ ಹುಣಸೆ ರಸ ಹಾಕಿದ್ರೇನೆ ಅದು ಮಜಾ ಇರುತ್ತೆ. ನೀವು ತುಪ್ಪದ ಒಗ್ಗರಣೆಗೆ ರೆಡಿ ಮಾಡ್ಕೋಬಹುದು. ಎಸ್. 2 ಸ್ಪೂನ್ ತುಪ್ಪ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಡಿ. ಅಷ್ಟೊತ್ತಿಗೆ ಇದು ರೆಡಿ ಆಗೋಗುತ್ತೆ. ಆಗ್ಬೋದಾ? ಎಸ್. 2 ಸ್ಪೂನ್ ತುಪ್ಪ ಸಾಕಾ? ಸಾಕು. ಸಾಸಿವೆ, ಜೀರಿಗೆ ಮತ್ತೆ ಕರಿಬೇವು. ನಮ್ಮ ಡಾಕ್ಟರ್ಗೆ ನಾನೇ ನರ್ಸು, ನನ್ನ ಕೈಲಾದಂತ ಒಂದಿಷ್ಟು ಹೆಲ್ಪ್ ಮಾಡ್ತೀನಿ. ಓಕೆ. ನೋಡಿ, ಇಲ್ಲಿ ನೀರ್ ಬಿಟ್ಕೊಂಡು ಬಣ್ಣ ಚೇಂಜ್ ಆಗಿದೆ, ಕಾಣಿಸ್ತಿದೆ ಅಲ್ವಾ? ಈಗ ನಮ್ಮ ಮ್ಯಾಜಿಕ್ ಪೌಡರ್ ನಾವೇನ್ ಮಾಡ್ಕೊಂಡ್ವಿ, ಹಿಪ್ಲಿ, ಮೆಣಸು ಎಲ್ಲ ಹಾಕಿ ಅದನ್ನ 2 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಈ ಪೌಡರ್ನ ಎಷ್ಟು ದಿನ ಬೇಕಾದ್ರೂ ನಾವು ಸಂಗ್ರಹಿಸಿಟ್ಕೋಬಹುದು. ಸೊ ತುಂಬಾ ಸ್ಟ್ರಾಂಗ್ ಆಗಿ ಬೇಡ ಅಂದ್ರೆ 1-2 ಸ್ಪೂನ್ ಹಾಕೋಬಹುದು. ಇಲ್ಲ ನಮ್ಗೆ ಸ್ವಲ್ಪ ಖಾರವಾಗಿ ಸ್ಟ್ರಾಂಗ್ ಆಗಿ ಬೇಕು ಅಂದ್ರೆ 3-4 ಸ್ಪೂನ್ ಹಾಕೊಳ್ಬಹುದು. ಡಾಕ್ಟರ್, ಜೀರಿಗೆ ಹಾಕೊಂಡಿದ್ದೀನಿ, ಸಾಸಿವೆ ಹಾಕೋತಾ ಇದ್ದೀನಿ. ಹಾಗೆ ಒಂದಷ್ಟು ಎಷ್ಟು ಹಾಕೊಳ್ಳಿ? ಕರ್ಬೇವಿನ ಸೊಪ್ಪು ಒಂದು 4-5 ಸಾಕು. ಎಸ್. ಸಾಕಾ ಇಷ್ಟು? ಎಸ್. ಪರ್ಫೆಕ್ಟ್. ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ಇದಕ್ಕೆ ನಾವು 1 ಗ್ಲಾಸ್ ಅಷ್ಟು ನೀರು ಹಾಕಿ. ಎಸ್. ಆಕ್ಚುಲಿ ನಾವು ಇದಕ್ಕೇನೆ ಒಗ್ಗರಣೆ ಕೊಟ್ಟು ಕಂಪ್ಲೀಟ್ ಮಾಡಬಹುದು. ಬಟ್ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಮಾಡೋದಕ್ಕೆ, ಅನ್ನಕ್ಕೆ ಕಲಿಸ್ಕೊಂಡು ತಿನ್ನಕ್ಕೆ ತುಂಬಾ ರುಚಿಯಾಗಿರೋದಕ್ಕೆ ನಾನು ಸ್ವಲ್ಪ ತೊಗರಿ ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಅದನ್ನ ಇದಕ್ಕೆ ಸೇರಿಸಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೂಪರ್. ಅವ್ರೆ, ಬೇಳೆ ಬೇಯಿಸ್ಕೊಂಡಿದ್ದು 1 ಕಪ್ ಅಷ್ಟು. ಯಾವ್ದು ಬೇಳೆ ಇದೆಯೋ ಅದನ್ನೇ ಹಾಕೋಬಹುದು, ಹೆಸರು ಬೇಳೆ, ತೊಗರಿ ಬೇಳೆ, ತೊಂದರೆ ಇಲ್ಲ. ಸೊ ಅದನ್ನ ಇದಕ್ಕೆ ಸೇರಿಸ್ಕೊತಾ ಇದೀನಿ. ಈಗ ನಿಮ್ಮ ಘಮ ತುಪ್ಪದ ಒಗ್ಗರಣೆ ಸೇರಿಸಿದ್ರೆ ನಮ್ಮ ಹಿಪ್ಲಿ ರಸಂ ರೆಡಿ. ಹೌದಾ? ಎಸ್. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಪರ್ಫೆಕ್ಟ್. ನಾನು ಹೇಳೋದೇನಂದ್ರೆ, ರಾತ್ರಿ ಹೊತ್ತು ಚೆನ್ನಾಗಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ಶಿವ ಅಂತ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ನೀಟಾಗಿ ಕಫ ಕಟ್ಟಿರೋದು ಎಲ್ಲ ಕ್ಲಿಯರ್ ಆಗುತ್ತೆ. ಅಂಡ್ ಅಫ್ಕೋರ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ. ಎಸ್. ನಾನು ಅವರೇ ಬಿಸಿ ಹಿಪ್ಲಿ ರಸಂ ರೆಡಿ ಆಗಿದೆ.
ಗಂಟ್ಲು ಕರ ಅನ್ನೋದು, ವಾಯ್ಸ್ ಬ್ಲಾಕ್ ಆದಂಗೆ ಅನ್ಸೋದು, ಮೂಗಲ್ಲೆಲ್ಲ ಏನೋ ಒಂಥರ ಕಟ್ದಂಗೆ ಅನ್ಸೋದು, ಎಲ್ಲದಕ್ಕೂ ಇದು ಖಂಡಿತ ರಾಮಬಾಣ. ನಾನು ಅವ್ರೆ ಬಿಸಿ ಬಿಸಿ ಹಿಪ್ಲಿ ರಸಂ ನನ್ನ ಫೇವ್ರೆಟ್ ಕೂಡ ಇದು. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ. ಥ್ಯಾಂಕ್ ಯು ಡಾಕ್ಟ್ರೇ. ಹೇಗಿದೆ ಅಂತ ನೋಡೋಣ ಬನ್ನಿ. ಇದರದಂತೂ ಘಮ ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಚಳಿಗಾಲಕ್ಕಂತೂ ಬಿಸಿ ಬಿಸಿ ಅನ್ನದ ಜೊತೆ ಕಲ್ಸ್ಕೊಂಡು ತಿಂತಾ ಇದ್ರೆ ಸ್ವರ್ಗ ವಿತ್ ಮೆಡಿಸಿನ್. ಯಾಕೆ ಬೇಡ ಅಂತೀರಾ? ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಡಾಕ್ಟ್ರೇ, ಸೊ ತುಂಬಾ ಅದ್ಭುತವಾದ ರೆಸಿಪಿ ಫಾರ್ ದ ಫಸ್ಟ್ ಟೈಮ್ ಅಂತ ಮಜಾ ಬರೋ ಒಂದು ರೆಮಿಡಿನ ತೋರಿಸಿದ್ರಿ. ತುಂಬಾ ಖುಷಿ ಆಯ್ತು. ಇಷ್ಟು ಒಳ್ಳೆ ರೆಮಿಡಿನ ತೋರಿಸಿದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗಿ. ಖಂಡಿತ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇವತ್ತು ಸಿಂಪಲ್ ಆಗಿ ಸೂಪರ್ ಡಪ್ ಆಗಿ 2 ರೆಸಿಪಿನ ತೋರಿಸಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಮಿಡಿ ಮಾತ್ರ ಮರೆಯಕ್ಕೆ ಹೋಗ್ಲೇಬೇಡಿ. ಈ ಚಳಿಗಾಲಕ್ಕೆ ದಿ ಬೆಸ್ಟ್ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೆಮಿಡಿ ರೆಸಿಪಿಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ನೀವು ನೋಡ್ತಾ ಇರಿ